ಚಿತ್ರಗಳ ಸಹಾಯದಿಂದ ವಾಕ್ಯಗಳನ್ನು ಓದುವುದು. ಇಂದು ನಾವು ವಾಕ್ಯಗಳನ್ನು ಓದೋಣ. ಆದರೆ ಈ ವಾಕ್ಯಗಳ ಕುತೂಹಲಕಾರಿ ಅಂಶವೆಂದರೆ ಈ ವಾಕ್ಯಗಳಲ್ಲಿ ಕೆಲವು ಪದಗಳ ಬದಲಾಗಿ ಚಿತ್ರಗಳನ್ನು ನೀಡಲಾಗಿದೆ. ಚಿತ್ರಗಳ ಹೆಸರುಗಳನ್ನು ಹೇಳುವ ಮೂಲಕ ನೀವು ವಾಕ್ಯಗಳನ್ನು ಓದಬೇಕು ಮತ್ತು ಇವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿಯೂ ಬರೆಯಬೇಕು. ಯಾರು ಶುರು ಮಾಡ್ತೀರಿ? ನಾನು ಓದ್ತೀನಿ ಮೇಡಮ್. ಆಯಶಾ, ನೀನು ಈ ವಾಕ್ಯಗಳನ್ನು ಓದಬೇಕು ಮತ್ತು ಬೋರ್ಡ್ನಲ್ಲಿ ಬರೆಯಲೂ ಬೇಕು. ಆಯ್ತು ಮೇಡಮ್. ನನ್ನ ನೆಚ್ಚಿನ ಹಕ್ಕಿ ಗಿಳಿ. ಗಿಣಿಗಾಗಿ ನಾನು ಪಂಜರ ತಂದಿದ್ದೇನೆ. ಗಿಳಿಯ ಕೊಕ್ಕು ಕೆಂಪು ಬಣ್ಣದ್ದು. ಅವನು ಕೆಂಪು ಮೆಣಸಿನಕಾಯಿ ಮತ್ತು ಪೇರಲ ತಿನ್ನುತ್ತಾನೆ. ಗುಡ್ ಆಯಶಾ. ಈಗ ಸುಷ್ಮಾ, ಮುಂದಿನ ವಾಕ್ಯಗಳನ್ನು ಓದಿ ಬರೆಯೋ ಸರದಿ ನಿನ್ನದು. ಆಯ್ತು ಮೇಡಮ್. ತಾಯಿ ಕುಂಬಳಕಾಯಿ, ಮೆಣಸಿನಕಾಯಿ, ಲೇಡೀಸ್ ಫಿಂಗರ್ ಮತ್ತು ಮೂಲಂಗಿಯನ್ನು ಮಾರುಕಟ್ಟೆಯಿಂದ ತಂದರು. ಅಕ್ಕ ತರಕಾರಿಗಳನ್ನು ತೊಳೆದಳು. ಅಜ್ಜಿ ಚಾಕು ತೆಗೆದುಕೊಂಡು ಕುಂಬಳಕಾಯಿ, ಮೆಣಸಿನಕಾಯಿ ಕತ್ತರಿಸಿದರು. ಇಂದು ತಂದೆ ಆಹಾರದ ತಟ್ಟೆ ನೋಡಿ ಸಂತೋಷಪಟ್ಟರು. ಈಗ ನಾವು ಇನ್ನೊಂದು ರೀತಿಯ ವಾಕ್ಯಗಳ ಆಟವನ್ನು ಆಡೋಣ. ಇದರಲ್ಲಿ ನೀವು ಒಂದು ದೃಶ್ಯವನ್ನು ನೀವು ನೋಡ್ತೀರಿ. ಅದರಲ್ಲಿ ನಡೆಯುತ್ತಿರುವ ಕೆಲಸವನ್ನು ಗುರುತಿಸಿ ವಾಕ್ಯಗಳನ್ನು ಮಾಡಿ ನಿಮ್ಮ ನೋಟ್ಬುಕ್ನಲ್ಲಿ ಬರೆಯಬೇಕು. ಈ ಮೊದಲ ದೃಶ್ಯವನ್ನು ನೋಡಿ. ಮೇಡಮ್, ವಾಕ್ಯವು ಹೀಗಿದೆ. ನೆವಿಲು ತನ್ನ ರೆಕ್ಕೆಗಳನ್ನು ಹರಡಿ ನೃತ್ಯ ಮಾಡುತ್ತಿದೆ. ಸರಿ ಆಯಶಾ, ಈಗ ಮುಂದಿನ ದೃಶ್ಯವನ್ನು ನೋಡಿ. ಎಲ್ರೂ ನನಗೆ ಒಂದು ವಾಕ್ಯವನ್ನು ಹೇಳಬೇಕು. ಒಬ್ಬ ಹುಡುಗ ಕಸವನ್ನು ಡಸ್ಟ್ಬಿನ್ಗೆ ಎಸೆದಿದ್ದಾನೆ. ಮೇಡಮ್, ವಾಕ್ಯವು ಹೀಗಿದೆ. ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆ. ಮೇಡಮ್, ಈ ದೃಶ್ಯದಲ್ಲಿ ಹುಡುಗಿಯೊಬ್ಬಳು ತೊಟ್ಟಿಯಲ್ಲಿ ನೀರು ತುಂಬುತ್ತಾ ಇರೋದನ್ನ ತೋರಿಸಲಾಗಿದೆ. ವಾಕ್ಯವು ಹೀಗಿದೆ. ಅಜ್ಜ ಪತ್ರಿಕೆಯನ್ನ ಓದ್ತಾ ಇದ್ದಾರೆ. ಮೇಡಮ್, ಈ ದೃಶ್ಯದಲ್ಲಿ ಜಾದೂಗಾರ ಒಂದು ಮಾಟ ತೋರಿಸ್ತಿದ್ದಾನೆ. ಮೇಡಮ್, ಈ ದೃಶ್ಯದ ಪ್ರಕಾರ ಒಬ್ಬ ಹುಡುಗಿ ಮರದ ಕೆಳಗೆ ಬಿದ್ದ ಹೂಗಳನ್ನ ತೆಗೆತಿದ್ದಾಳೆ. ಈ ದೃಶ್ಯದಲ್ಲಿ ಕುಂಬಾರನು ಮಡಕೆನ ಮಾಡ್ತಾ ಇದ್ದಾನೆ. ಮೇಡಮ್, ಈ ದೃಶ್ಯದಲ್ಲಿ ಸಿಂಹ ಘರ್ಜಿಸುತ್ತಿದೆ. ಭೇಷ್, ಎಲ್ರೂ ತುಂಬಾ ಚೆನ್ನಾಗಿ ಉತ್ತರಿಸಿದ್ದೀರಿ. ಈಗ ಈ ಎಲ್ಲಾ ವಾಕ್ಯಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆಯಿರಿ.